ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಓವರ್ ವರ್ಡ್ನ ಹೇಗೆ ಇಂಗ್ಲೀಷ್ನಲ್ಲಿ ಪ್ರಾಪರಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. 8 ಡಿಫ್ರೆಂಟ್ ವೇಸ್ ಇದೆ, ಅಂದರೆ 8 ಡಿಫ್ರೆಂಟ್ ಮೀನಿಂಗ್ಸ್ ಕೊಡುತ್ತೆ ಓವರ್ ಅನ್ನೋ ವರ್ಡ್. ಅದನ್ನೆಲ್ಲ ನೀವು ಕಲಿಬೇಕಂದ್ರೆ ಈ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಯಾವತ್ತೂ ಡೌಟ್ ಬರೋದಿಲ್ಲ ಈ ವರ್ಡ್ನ ಯೂಸ್ ಮಾಡೋದಕ್ಕೆ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಯೂಸ್ ಓವರ್ನ ಈ ಥರ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ, ಒಂದರ ಮೇಲಿಂದ ಹಾದು ಹೋಗುವುದು ಅಂತ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ಬಾಲ್ ವೆಂಟ್ ಓವರ್ ಹಿಸ್ ಹೆಡ್. ಸೊ ಕ್ರಿಕೆಟ್ ಮ್ಯಾಚ್ನಲ್ಲಿ ಬ್ಯಾಟ್ಸ್ಮನ್ ತಲೆ ಮೇಲಿಂದ ಬಾಲ್ ಹೋಯ್ತು ಅಂತ ಹೇಳಬೇಕಲ್ವಾ? ಟಚ್ ಆಗಲಿಲ್ಲ ಬಟ್ ಹೋಯ್ತು, ಆಗ ಹೇಳಬೇಕು ಓವರ್ ಹಿಸ್ ಹೆಡ್, ಓವರ್ ದ ಬ್ಯಾಟ್ಸ್ಮನ್ಸ್ ಹೆಡ್, ರೈಟ್? ತಲೆಯ ಮೇಲಿಂದ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಏನಂದ್ರೆ ಇಲ್ಲಿ ದ ಬಾಲ್ ವೆಂಟ್ ಆನ್ ಹಿಸ್ ಹೆಡ್ ಅಂತ ಹೇಳ್ತೀರ. ನೋ, ಆನ್ ಬರೋದಿಲ್ಲ ಇಲ್ಲಿ. ಒಂದ್ರ ಮೇಲಿಂದ ಪಾಸ್ ಆಗಿ ಹೋಗೋದಕ್ಕೆ ಓವರ್ ವರ್ಡ್ ಯೂಸ್ ಮಾಡ್ತೀವಿ, ಆನ್ ಅಲ್ಲ, ರೈಟ್? ಮತ್ತೆ ಆನ್ ಯಾವಾಗ ಯೂಸ್ ಮಾಡ್ತೀವಿ? ಒಂದರ ಸರ್ಫೇಸ್ ಮೇಲೆ ಏನೋ ಒಂದು ಇದೆ ಅಂತ ಹೇಳೋದಕ್ಕೆ ನಾವು ಆನ್ ಯೂಸ್ ಮಾಡ್ತೀವಿ ಅಷ್ಟೇ. ದ ಕ್ಯಾಲೆಂಡರ್ ಈಸ್ ಆನ್ ದ ವಾಲ್, ಮೈ ಫೋನ್ ಈಸ್ ಆನ್ ದ ಟೇಬಲ್, ದೇರ್ ಇಸ್ ಅ ಪಿಂಪಲ್ ಆನ್ ಯುವರ್ ಫೇಸ್. ಇಷ್ಟೇ, ಈ ಥರ ಮಾತ್ರ ಮೀನಿಂಗ್ ಕೊಡುತ್ತೆ, ರೈಟ್? ಅವರ್ ಪ್ಲೇನ್ ಈಸ್ ಫ್ಲೈಯಿಂಗ್ ಓವರ್ ದ ಕ್ಲೌಡ್ಸ್. ನಮ್ಮ ಪ್ಲೇನ್ ಎಲ್ಲಿ ಹಾರ್ತಿದೆ? ಮೋಡಗಳ ಮೇಲೆ ಪಾಸ್ ಆಗಿ ಹೋಗ್ತಾ ಇದೆ ಅಂತ ಹೇಳಬೇಕಲ್ವಾ? ಆನ್ ದ ಕ್ಲೌಡ್ಸ್ ಅನ್ನಲ್ಲ, ಓವರ್ ದ ಕ್ಲೌಡ್ಸ್ ಅಂತೀವಿ. 3 ಮಿಲಿಟರಿ ಪ್ಲೇನ್ಸ್ ಫ್ಲೂ ಓವರ್ ದ ಸಿಟಿ. ಸಿಟಿ ಮೇಲಿಂದ ಹಾದು ಹೋಯ್ತು ಅಂತ ಹೇಳಬೇಕಾಗುತ್ತೆ, ಅವಾಗ ಹೇಳಿ ಫ್ಲೂ ಓವರ್ ದ ಸಿಟಿ, ರೈಟ್? ದ ಬಾಲ್ ಡಿಡ್ಂಟ್ ಟಚ್ ದ ನೆಟ್. ಸೊ ಈಗ ವಾಲಿಬಾಲ್ ಆಡ್ತಾ ಇದ್ದೀರಾ, ಬಾಲ್ ಪಾಸ್ ಆಯ್ತು, ನೆಟ್ನ ಟಚ್ ಮಾಡಿಲ್ಲ, ಇಟ್ ವೆಂಟ್ ಓವರ್ ಇಟ್, ಅದರ ಮೇಲ್ಗಡೆಯಿಂದ ಹೋಯ್ತು. ನೆಟ್ನ ಮೇಲ್ಗಡೆಯಿಂದ ಪಾಸ್ ಆಯ್ತು ಅಂತ ಹೇಳಬೇಕಲ್ಲ, ಅವಾಗಲೂ ಹೇಳಬೇಕು ವೆಂಟ್ ಓವರ್ ಇಟ್, ರೈಟ್? ಆರ್ ಪಾಸ್ಟ್ ಓವರ್ ಇಟ್ ಅನ್ಬೇಕು. ದ ಮೂನ್ ಈಸ್ ಕಮಿಂಗ್ ಅಪ್. ಮೂನ್ ಮೇಲ್ಗಡೆಗೆ ಬರ್ತಾ ಇದೆ ಓವರ್ ದ ಮೌಂಟೇನ್ಸ್. ನೋಡಿ, ಮೌಂಟೇನ್ಗೆ ಟಚ್ ಆಗಲ್ವಲ್ಲ, ಅದರ ಮೇಲ್ಗಡೆ ಕಾಣಿಸ್ತಾ ಇದೆ, ಮೇಲ್ಗಡೆಗೆ ಬರ್ತಾ ಇದೆ. ಸೊ ಇಲ್ಲೂ ಕೂಡ ಓವರ್ ಯೂಸ್ ಆಗೋದು. ದ ಪೊಲೀಸ್ ಫೈರ್ಡ್ ಅ ಫ್ಯೂ ಶಾಟ್ಸ್. ಪೊಲೀಸ್ ಶೂಟ್ ಮಾಡಿದ್ರು ಓವರ್ ದೇರ್ ಹೆಡ್ಸ್. ಅವ್ರ ತಲೆ ಮೇಲ್ಗಳಿಂದ ಬುಲೆಟ್ಸ್ ಪಾಸ್ ಆಯಿತು ಅವ್ರು ಶೂಟ್ ಮಾಡಿದಾಗ. ಅಂದರೆ ಅವ್ರಿಗೆ ಶೂಟ್ ಮಾಡಬೇಕಂತ ಇಂಟೆನ್ಷನ್ ಇರಲಿಲ್ಲ, ಸೊ ಅವ್ರ ತಲೆ ಮೇಲಿಂದ ಶೂಟ್ ಮಾಡಿದ್ರು. ಸೊ ಓವರ್ ದೇರ್ ಹೆಡ್ಸ್. ನೋ ಪ್ಲೇನ್ಸ್ ವಿಲ್ ಬಿ ಫ್ಲೈಯಿಂಗ್. ಈ ಥರ ಆರ್ಡರ್ ಮಾಡ್ತಾ ಇದ್ದಾರೆ. ಎಲ್ಲಿ? ಓವರ್ ದ ಇಂಡಿಯನ್ ಓಷನ್. ಸೊ ಸಮುದ್ರದ ಮೇಲೆ ಏನು ಪಾಸ್ ಆದರೂ ಓವರ್ ಅಂತಾನೆ ಯೂಸ್ ಆಗೋದು, ರೈಟ್? ನೆನ್ಪಿಟ್ಕೊಳ್ಳಿ, ಎಲ್ಲ ಕಡೆ ಆನ್ ಬರಲ್ಲ. ಇಟ್ಸ್ ಅ 6. ಸೊ ಕ್ರಿಕೆಟ್ನಲ್ಲಿ ಯಾವುದನ್ನು ನಾವು 6 ಅಂತ ಕರಿತೀವಿ? ಇಟ್ಸ್ ಅ 6 ಇಫ್ ದ ಬಾಲ್ ಗೋಸ್ ಓವರ್ ದ ಬೌಂಡ್ರಿ ಲೈನ್. ಅಂದರೆ ಬೌಂಡ್ರಿ ಲೈನ್ ಮೇಲಿಂದ ಹೋದರೆ, ಡೈರೆಕ್ಟ್ಲಿ ಓವರ್ ದ ಬೌಂಡ್ರಿ ಲೈನ್ ಹೋದರೆ ಅದು 6, ರೈಟ್? ಈ ಥರ ಎಕ್ಸ್ಪ್ಲೈನ್ ಮಾಡಬೇಕು. ಹಿ ಎಕ್ಸ್ಪ್ಲೈನ್ಡ್ ಇಟ್ ವೆಲ್. ಅವ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ, ಬಟ್ ಮೋಸ್ಟ್ ಆಫ್ ಇಟ್ ವೆಂಟ್ ಓವರ್ ಮೈ ಹೆಡ್. ಅವ್ನು ಹೇಳಿದ್ರಲ್ಲಿ ತುಂಬ ವಿಷಯ ವೆಂಟ್ ಓವರ್ ಮೈ ಹೆಡ್ ಅಂದರೆ ನನ್ನ ತಲೆ ಒಳಗೆ ಏನೂ ಹೋಗಿಲ್ಲ, ನನ್ನ ತಲೆ ಮೇಲಿಂದ ಪಾಸ್ ಆಗೋಯ್ತು, ಅಂದರೆ ನನಗೇನು ಅರ್ಥ ಆಗಿಲ್ಲ ಅನ್ನೋದನ್ನು ಈ ಥರನೂ ಹೇಳ್ತಾರೆ. ನನ್ನ ತಲೆ ಒಳಗಡೆ ಏನೂ ಸೇರೇ ಇಲ್ಲ, ವೆಂಟ್ ಓವರ್ ಮೈ ಹೆಡ್ ಅಂತಾರೆ, ರೈಟ್? ಶಿ ವಾಸ್ ಹೈಡಿಂಗ್ ಬಿಹೈಂಡ್ ಹಿಮ್ ಆ್ಯಂಡ್ ಲುಕಿಂಗ್ ಓವರ್ ಹಿಸ್ ಶೋಲ್ಡರ್ಸ್. ಅವಳು ಅವನ ಹಿಂದೆ ಬಚ್ಚಿಟ್ಕೊಂಡು ಹೇಗೆ ನೋಡ್ತಿದ್ಲು? ಶಿ ವಾಸ್ ಲುಕಿಂಗ್ ಓವರ್ ಹಿಸ್ ಶೋಲ್ಡರ್ಸ್. ಭುಜದ ಮೇಲಿಂದ ಬಚ್ಚಿಟ್ಕೊಂಡು ನೋಡ್ತಾ ಇದ್ಲು, ರೈಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಯೂಸ್ ನಂಬರ್ 2. ಈಗ ಏನು ಮೇಲ್ಗಡೆ ಇರೋದು, ಒಂದರ ಮೇಲೆ ಅದಿದೆ, ಬಟ್ ಇಲ್ಲೂ ಅಷ್ಟೇ ಟಚ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಎಬೋ ಮೀನಿಂಗ್ ಕೊಡುತ್ತಲ್ಲ, ಸೇಮ್ ಅದೇ ವರ್ಡ್ ಓವರ್ ಕೂಡ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೋಡಿ, ಕುಕ್ ಇಟ್ ಓವರ್ ಅ ಲೋ ಫ್ಲೇಮ್. ಅಂದರೆ ಸ್ವಲ್ಪ ಉರಿ, ಕಡಿಮೆ ಉರಿಯ ಮೇಲೆ ಕುಕ್ ಮಾಡಿ ಅಂತ ಹೇಳಬೇಕು. ಓವರ್ ಅ ಲೋ ಫ್ಲೇಮ್. ಸೊ ಗ್ಯಾಸ್ ಉರಿಯ ಮೇಲೆ ಇಟ್ಟು ಕುಕ್ ಮಾಡ್ತೀವಲ್ವಾ, ಸೊ ಕುಕ್ ಇಟ್ ಓವರ್ ಅ ಲೋ ಫ್ಲೇಮ್ ಅಂತ ಇದ್ದೀವಿ ನಾವಿಲ್ಲಿ. ದ ಫ್ಯಾನ್ ವಾಸ್ ಓವರ್ ಮೈ ಹೆಡ್ ಅಂದರೆ ಎಬೋವ್ ಮೈ ಹೆಡ್. ನಾ ಎಲ್ಲಿ ಕುತ್ಕೊಂಡಿದ್ನೋ ನನ್ನ ಎಕ್ಸಾಕ್ಟ್ಲಿ ಮೇಲೆ ಫ್ಯಾನ್ ಇತ್ತು ಅಂತ ಹೇಳಬೇಕು. ದ ಫ್ಯಾನ್ ವಾಸ್ ರೈಟ್ ಓವರ್ ಮೈ ಹೆಡ್, ಎಕ್ಸಾಕ್ಟ್ಲಿ ಓವರ್ ಮೈ ಹೆಡ್ ಅಂತೀವಿ, ರೈಟ್? ಆ್ಯಂಡ್ ಇಲ್ಲಿ ಎಬೋವ್ ಕೂಡ ಹಾಕ್ಬೋದು, ಅದು ಕೂಡ ಓಕೆ. ವಾಟ್ ಹಿ ಸೆಡ್ ವಾಸ್ ಓವರ್ ಮೈ ಹೆಡ್. ಅವ್ನು ಹೇಳಿದ್ದು ನನಗೇನು ಅರ್ಥ ಆಗಲಿಲ್ಲ. ಸೊ ಆಗಲೇ ಬಂದಿತ್ತಲ್ಲ, ವೆಂಟ್ ಓವರ್ ಮೈ ಹೆಡ್, ವಾಸ್ ಓವರ್ ಮೈ ಹೆಡ್. ಅದೇ ಮೀನಿಂಗ್ ಇದು ಕೊಡ್ತದೆ, ಬಟ್ ಇಲ್ಲಿ ಜಸ್ಟ್ ನಾವು ವಾಸ್ ಓವರ್ ಮೈ ಹೆಡ್ ಅಂತಿದ್ದೀವಿ, ಅಂದರೆ ನನ್ನ ತಲೆ ಒಳಗೆ ಏನೂ ಹೋಗಲಿಲ್ಲ. ಹೋಲ್ಡ್ ದಿ ಅಂಬ್ರೆಲಾ ಓವರ್ ಯುವರ್ ಹೆಡ್. ಸೊ ಮಳೆ ಬರ್ತಿದೆ, ಅಂಬ್ರೆಲಾನ ಸರಿಯಾಗಿ ಇಟ್ಕೊ ನಿನ್ನ ತಲೆ ಮೇಲೆ. ಹೋಲ್ಡ್ ಇಟ್ ಓವರ್ ಯುವರ್ ಹೆಡ್ ಅಂತೀವಿ, ಆನ್ ಯುವರ್ ಹೆಡ್ ಅನ್ನಲ್ಲ, ರೈಟ್? ಹಿ ಸ್ಲಂಗ್ ಇಸ್ ಬ್ಯಾಗ್. ಸ್ಲಿಂಗ್ನ ಪಾಸ್ಟ್ ಸ್ಲಂಗ್ ಅಂದರೆ ಅವನ ಬ್ಯಾಗ್ನ ಹಾಕ್ಕೊಂಡ, ಈ ಥರ ಬೀಸುವುದು, ಒಂದು ರೀತಿ ಥ್ರೋ ಮಾಡೋದು, ಬೀಸುವುದು. ಅಂದರೆ ಅವ್ನ ಬ್ಯಾಗ್ನ ಹ್ಯಾಂಡಲ್ ತೊಗೊಂಡು ಕ್ವಿಕ್ಕಾಗಿ ಹಾಕ್ಕೊಂಡ. ಎಲ್ಲಿಗೆ? ಓವರ್ ಹಿಸ್ ಶೋಲ್ಡರ್, ತನ್ನ ಭುಜದ ಮೇಲೆ
ಬ್ಯಾಗ್ನ ಹ್ಯಾಂಡಲ್ ಹಾಕೊಳ್ತಾರಲ್ಲ, ಸೊ ಅದನ್ನೇ ಹೇಳ್ತಾ ಇದೀವಿ. ಹಿ ಸ್ಲಂಗ್ ಹಿಸ್ ಬ್ಯಾಗ್ ಓವರ್ ಹಿಸ್ ಶೋಲ್ಡರ್ ಅಂತೀವಿ. ದೇರ್ ಇಸ್ ಅನ್ ಓಲ್ಡ್ ಬ್ರಿಡ್ಜ್ ಓವರ್ ದ ರಿವರ್. ನದಿಯ ಮೇಲೆ ಅನ್ನೋದಕ್ಕೆ ಓವರ್ ದ ರಿವರ್ ಅಂತೀವಿ, ಆನ್ ದ ರಿವರ್ ಅನ್ನಲ್ಲ. ಕ್ಯಾನ್ ಯು ಸಿ ದ ಫ್ಲಾಗ್ ಓವರ್ ದ ಬಿಲ್ಡಿಂಗ್? ಸೊ ಫ್ಲಾಗ್ ಎಲ್ಲಿದೆ? ಬಿಲ್ಡಿಂಗ್ನ ಮೇಲಿದೆ, ಬಟ್ ಫ್ಲಾಗ್ ಟಚ್ ಆಗಿಲ್ಲ, ರೈಟ್? ಅದ್ರ ಮೇಲ್ಗಡೆ ಮೇಲ್ಭಾಗದಲ್ಲಿದೆ. ಕೇಳ್ತಾ ಇದೀವಿ, ನೀವು ಕಾಣಿಸ್ತಿದ್ಯಾ ಅದು ಅಂತ. ದ ಸೈನ್ ಓವರ್ ದ ಡೋರ್, ಡೋರ್ನ ಮೇಲ್ಗಡೆ ಮೇಲ್ಭಾಗದಲ್ಲಿ ಅಂದರೆ ಅಬೌವ್ ದ ಡೋರ್ ಹಾಕ್ಬೋದು ಇಲ್ಲಿ. ಅಲ್ಲೊಂದು ಸೈನ್ ಇತ್ತು, ಬೋರ್ಡ್ ಇತ್ತು. ಆ್ಯಂಡ್ ಇಟ್ ಸೆಡ್ ಬಿ ಅವರ್ ಗೆಸ್ಟ್. ದ ಸೈನ್ ಸೆಡ್ ಅಂದರೆ ಅರ್ಥ ಸೈನ್ ಬೋರ್ಡ್ ಮೇಲೆ ಈ ಥರ ಬರೆದಿದ್ರು, ರೈಟ್? ದ ನೋಟಿಸ್ ಬೋರ್ಡ್ ಸೆಡ್ ಸಮಥಿಂಗ್ ಇರುತ್ತೆ, ಇದ್ರೆ ಅರ್ಥ ಆ ಸೆಂಟೆನ್ಸ್ನಲ್ಲಿ ಬರೆದಿದ್ರು ಅನ್ನೋ ಮೀನಿಂಗ್. ವಿಲ್ ಹ್ಯಾಂಗ್ ದಿಸ್ ಲ್ಯಾಂಪ್. ನಾವು ಈ ಲ್ಯಾಂಪ್ನ ಎಲ್ಲಿ ಹಾಕ್ತೀವಿ? ಡೈರೆಕ್ಟ್ಲಿ ಓವರ್ ದ ಟೇಬಲ್, ಟೇಬಲ್ನ ಮೇಲ್ಗಡೆಗೆ ಹ್ಯಾಂಗ್ ಮಾಡ್ತೀವಿ. ನಾವು ಆಲ್ ದೇ ವಾಂಟ್ ಈಸ್, ಈಗ ಅವ್ರಿಗೆ ಬೇಕಾಗಿರೋದೆಲ್ಲ ಒಂದೇ, ಏನು? ಅ ರೂಫ್ ಓವರ್ ದೇರ್ ಹೆಡ್ಸ್, ಅಂದರೆ ಇರೋದಕ್ಕೊಂದು ಮನೆ. ಅ ರೂಫ್ ಓವರ್ ದೇರ್ ಹೆಡ್ಸ್, ಅರ್ಥ ಆಯ್ತಲ್ಲ? ಸೊ ಯೂಸ್ ನಂಬರ್ 1 ಅಂಡ್ ಯೂಸ್ ನಂಬರ್ 2, ಓವರ್ ಮುಂದೆ ಒಂದು ಆಬ್ಜೆಕ್ಟ್ ಬರ್ತಾ ಇದೆ, ಒಂದು ನೌನ್ ಹಾಕಬೇಕು. ಅದೇ ಥರನೇ ಥರ್ಡ್ ಯೂಸ್ನಲ್ಲೂ ಅಷ್ಟೇ, ಒಂದು ಸರ್ಫೇಸ್ ಮೇಲೆ ಕವರ್ ಆಗಿದೆ ಅಂತ ಹೇಳೋದಕ್ಕೂ ನಾವು ಓವರ್ ಯೂಸ್ ಮಾಡ್ತೀವಿ. ಹರಡಿಕೊಂಡಿದೆ ಒಂದ್ರ ಮೇಲೆ, ರೈಟ್? ಸಮಥಿಂಗ್ ಇಸ್ ಕವರ್ಡ್ ಸಮಥಿಂಗ್. ಸ್ಪ್ರೆಡ್ ಆಗಿದೆ, ರೈಟ್? ಪ್ರೊಟೆಕ್ಟ್ ಮಾಡೋದಕ್ಕೆ ಆರ್ ಕವರ್ ಆಗೋದಕ್ಕೆ ಅಂತ ಹೇಳೋದಕ್ಕೂ ನಾವು ಓವರ್ ವರ್ಡ್ ಇಂದ ಹೇಳ್ತೀವಿ, ಆನ್ ಅಲ್ಲ. ಫಾರ್ ಎಕ್ಸಾಂಪಲ್ ಈ ಥರ, ಸ್ಪ್ರೆಡ್ ದಿಸ್ ಕ್ಲಾತ್ ಓವರ್ ದ ಟೇಬಲ್. ಟೇಬಲ್ನ ಮೇಲೆ ಈ ಕ್ಲಾತ್ನ ಹರಡು ಅಂದರೆ ಹಾಸು. ಆನ್ ದ ಟೇಬಲ್ ಅಂದರೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಜಾಗ ಬರುತ್ತೆ. ಫೋನ್ ಟೇಬಲ್ ಮೇಲೆ ಇದೆ, ಅವಾಗ ಆನ್ ದ ಟೇಬಲ್ ಅಂತೀವಿ. ಬುಕ್ ಇದೆ ಟೇಬಲ್ ಮೇಲೆ, ಆನ್ ಅಂತೀವಿ. ಕ್ಲಾತ್ ಟೇಬಲ್ನ ಪೂರ್ತಿ ಸ್ಪ್ರೆಡ್ ಆಗುತ್ತಲ್ವಾ, ಅದಕ್ಕೆ ಓವರ್ ದ ಟೇಬಲ್ ಅನ್ಬೇಕು, ರೈಟ್? ಶಿ ಪುಟ್ ಹರ್ ಹ್ಯಾಂಡ್ಸ್ ಓವರ್ ಹರ್ ಇಯರ್ಸ್. ಅವಳು ಕೈಯಿಂದ ತನ್ನ ಕಿವಿ ಮುಚ್ಕೊಂಡ್ಲು, ಅಂದರೆ ಕಿವಿಗಳ ಮೇಲೆ ಕೈನ ಇಟ್ಕೊಂಡು ಪೂರ್ತಿ ಕವರ್ ಮಾಡ್ಕೊಂಡ್ಲಲ್ಲ ಕಿವಿನ, ಆದ್ರಿಂದ ಓವರ್ ಹರ್ ಇಯರ್ಸ್. ಸೊ ಈ ರೀತಿ ಒಂದು ಪೂರ್ತಿಯಾಗಿ ಕವರ್ ಆದರೆ ಓವರ್ ವರ್ಡೇ ಯೂಸ್ ಆಗುತ್ತೆ, ಆನ್ ಅಲ್ಲ. ಶಿ ಪುಟ್ ದ ಬ್ಲಾಂಕೆಟ್ ಓವರ್ ದ ಚೈಲ್ಡ್. ಬ್ಲಾಂಕೆಟ್ ತಗೊಂಡು ಮಗುವಿಗೆ ಹೊದಿಸಿದ್ಲು. ಸೊ ಪೂರ್ತಿ ಕವರ್ ಆಯ್ತಲ್ಲ ಮಗುನ ಬ್ಲಾಂಕೆಟ್. ಡೂ ಯು ವೇರ್ ಎ ಶರ್ಟ್ ಓವರ್ ಅ ಟೀ ಶರ್ಟ್? ನೀ ಟೀ ಶರ್ಟ್ ಮೇಲೆ ಒಂದು ಶರ್ಟ್ ಹಾಕೊಳ್ತೀಯಾ? ನೋಡಿ, ಓವರ್ ಅ ಟೀ ಶರ್ಟ್. ಹಿ ಪುಲ್ಡ್ ಹಿಸ್ ಕ್ಯಾಪ್ ಡೌನ್. ಅವನು ತನ್ನ ಕ್ಯಾಪ್ನ ಕೆಳಗೆ ಎಳ್ಕೊಂಡ ಓವರ್ ಹಿಸ್ ಐಸ್, ಕಣ್ಣೆಲ್ಲ ಕವರ್ ಆಗೋ ಥರ. ನೋಡಿ ಇಲ್ಲಿ ಫ್ರೇಸ್ ಹೇಗೆ ಮಾಡ್ತಿದ್ವಿ. ಹಿ ಪುಲ್ಡ್ ಹಿಸ್ ಕ್ಯಾಪ್ ಡೌನ್, ಕೆಳಗೆ ಎಳ್ಕೊಂಡ ಕಣ್ಣುಗಳ ಮೇಲೆ, ಓವರ್ ಹಿಸ್ ಐಸ್. ನೋಡಿ, ಈ ಥರ ಸೆಂಟೆನ್ಸ್ ನೀವು ಫ್ರೇಮ್ ಮಾಡಬೇಕಂದ್ರೆ ಬರ್ಕೊಳ್ಳಿ, ಇದೇ ಥರದ ಬೇರೆ ಎಕ್ಸಾಂಪಲ್ಸ್ ಮಾಡಿ, ಜಸ್ಟ್ ಅಲ್ಲಿರೋ ನೌನ್ಗಳನ್ನ ಚೇಂಜ್ ಮಾಡಿ ಆ್ಯಂಡ್ ಓದ್ತಾ ಇರಿ. ಈ ಥರ ಪ್ರಾಕ್ಟೀಸ್ ಆಗುತ್ತೆ, ಅಟ್ಲೀಸ್ಟ್ ಸೆಂಟೆನ್ಸ್ಗಳು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ರೈಟ್? ಸ್ಕ್ಯಾಟರ್ ಸಮ್ ಕೋರಿಯಾಂಡರ್. ಸ್ಕ್ಯಾಟರ್ ಅಂದರೆ ಹರಡು, ಉದುರಿಸು. ಓವರ್ ದ ಕರಿ. ಪ್ರಾಪರ್ಲಿ ವೇರ್ ದ ಮಾಸ್ಕ್ ಓವರ್ ಯುವರ್ ನೋಸ್, ಅಂದರೆ ನೋಸ್ ಕವರ್ ಆಗೋ ಥರ, ರೈಟ್? ವೈ ಶುಡ್ ಐ ಪುಟ್ ಆನ್ ಓವರ್ ಮೈ ಸ್ವೆಟರ್. ಸ್ವೆಟರ್ ಮೇಲೆ ಏನು ಹಾಕ್ಕೊಳ್ಳಿ ಮತ್ತೆ? ವೈ ಡು ಪುಟ್ ಅ ಕವರ್ ಓವರ್ ದ ಕಾರ್. ಕಾರ್ ಮೇಲೆ ಯಾಕೆ ನಿನಗೆ ಕವರ್ ಹಾಕಿಲ್ಲ? ಸೊ ಕವರ್ ಕಾರ್ ಮೇಲೆ ಪೂರ್ತಿಯಾಗಿ ಕವರ್ ಆಗುತ್ತಲ್ಲ. ಐ ಡೋಂಟ್ ಲೈಕ್ ಪುಟಿಂಗ್ ಹೆಡ್ಫೋನ್ಸ್ ಓವರ್ ದ ಹೆಡ್. ತಲೆ ಮೇಲ್ಗಡೆ ಹಾಕ್ಕೊಳ್ಳೋದಕ್ಕೆ ಏನಂತಾರೆ? ಹೆಡ್ಫೋನ್ಸ್ ಅಂತಾರೆ. ಸೊ ಇಟ್ ಗೋಸ್ ಓವರ್ ದ ಹೆಡ್, ಅದು ಕೂಡ ಅಷ್ಟೇ, ತಲೆನ ಕವರ್ ಮಾಡ್ಕೊಳ್ಳುತ್ತೆ. ಅದೇ ಥರ ನೋಡಿ, ಪುಲ್ ದಟ್ ಹುಡ್ ಓವರ್ ಯುವರ್ ಹೆಡ್. ಸೊ ಹುಡ್ ಆರ್ ಹುಡಿ ಅಂತಾರಲ್ವಾ, ಅದನ್ನ ನಿನ್ನ ತಲೆ ಮೇಲೆ ಎಳ್ಕೋ. ದ ರನ್ನರ್ಸ್ ಪೋರ್ಡ್ ವಾಟರ್. ಅವ್ರು ನೀರು ಸುರ್ಕೊಂಡ್ರು ಓವರ್ ದೇರ್ ಹೆಡ್ಸ್. ತಲೆ ಮೇಲೆಲ್ಲ ನೀರು ಸುರ್ಕೊಂಡ್ರು ಅಂತ ಹೇಳಬೇಕಲ್ಲ, ಅವಾಗ ಓವರ್ ದೇರ್ ಹೆಡ್ಸ್ ಅನ್ಬೇಕು, ಆನ್ ಅಲ್ಲ, ರೈಟ್? ಹಿ ವಾಸ್ ಆನ್ ಹಿಸ್ ಬೆಡ್ ವಿತ್ ದ ಬ್ಲಾಂಕೆಟ್ ಓವರ್ ಹಿಮ್. ಬ್ಲಾಂಕೆಟ್ ಜೊತೆ ಅವ್ನು ಬೆಡ್ಡಲ್ಲಿದ್ದ, ಆ ಬ್ಲಾಂಕೆಟ್ ಎಲ್ಲಿತ್ತು? ಓವರ್ ಹಿಮ್, ಅವನ ಮೇಲೆ, ಅಂದರೆ ಅವನು ಹೊದ್ಕೊಂಡು ಮಲ್ಕೊಂಡಿದ್ದ. ಅದನ್ನು ಈ ಥರ ಹೇಳ್ತೀವಿ. ಅದೇ ಥರ ನೋಡಿ, ಹಿ ವಾಸ್ ಸ್ಲೀಪಿಂಗ್ ವಿತ್ ಅ ಹ್ಯಾಂಡ್ ಕರ್ಚೀಫ್. ಹಿ ವಾಸ್ ಸ್ಲೀಪಿಂಗ್ ವಿತ್ ಅ ಹ್ಯಾಂಡ್ ಕರ್ಚೀಫ್ ಅಂದರೆ ಅವ್ನು ಹ್ಯಾಂಡ್ ಕರ್ಚೀಫ್ ಜೊತೆ ಮಲ್ಕೊಂಡಿದ್ದ, ಬಟ್ ಅದು ಎಲ್ಲಿತ್ತು? ಓವರ್ ಹಿಸ್ ಫೇಸ್. ಹಿ ವಾಸ್ ಸ್ಲೀಪಿಂಗ್ ವಿತ್ ಅ ಹ್ಯಾಂಡ್ ಕರ್ಚೀಫ್ ಓವರ್ ಹಿಸ್ ಫೇಸ್. ಇಷ್ಟೇ ಹೇಳಿದ್ರೆ ಗೊತ್ತಾಗೋದಿಲ್ಲ, ಬಟ್ ಅದು ಎಲ್ಲಿತ್ತು ಅನ್ನೋ ಪೊಸಿಷನ್ ಕೂಡ ಹೇಳ್ತೀವಿ. ಈ ಥರ ಇಂಗ್ಲೀಷ್ನಲ್ಲಿ ಕಾಮನ್, ಅಂದರೆ ಅವ್ನ ಮುಖದ ಮೇಲೆ ಕರ್ಚೀಫ್ ಹಾಕೊಂಡು ಮಲ್ಕೊಂಡಿದ್ದ. ಪುಟ್ ಯುವರ್ ಹ್ಯಾಂಡ್ಸ್ ಓವರ್ ಯುವರ್ ಮೌತ್ ವೆನ್ ಯು ಸ್ನೀಸ್, ರೈಟ್? ಈ ಥರ ಹೇಳ್ತಾರಲ್ವಾ. ಹಿ ಪುಟ್ ಹಿಸ್ ಹ್ಯಾಂಡ್ ಓವರ್ ಹರ್ ಮೌತ್. ಹಿ ಪುಟ್ ಹಿಸ್ ಹ್ಯಾಂಡ್ ಓವರ್ ಹರ್ ಮೌತ್ ಟು ಸ್ಟಾಪ್ ಹರ್ ಫ್ರಮ್ ಸ್ಕ್ರೀಮಿಂಗ್. ಅವಳು ಜೋರಾಗಿ ಕೂಗ್ತಿದ್ಲು, ಸೊ ಹಿ ಪುಟ್ ಹಿಸ್ ಹ್ಯಾಂಡ್ ಓವರ್ ಹರ್ ಮೌತ್. ಅರ್ಥ ಆಯ್ತಲ್ವಾ? ಆ್ಯಂಡ್ ಇದೇ ಥರ ಪೂರ್ತಿಯಾಗಿ ಕವರ್ ಆಗೋದು ಅಂತ ಹೇಳೋದಕ್ಕೆ ಆಲ್ ಓವರ್ ದ ಪ್ಲೇಸ್ ಅಂತೀವಿ. ಆಲ್ ಓವರ್ ಸಮ್ ಪ್ಲೇಸೇ ಇರುತ್ತೆ ಯಾವಾಗಲೂ, ಅದರ ತುಂಬೆಲ್ಲ, ಅದರ ಮೇಲೆಲ್ಲ ಅಂತ ಹೇಳೋದಕ್ಕೆ. ಇಲ್ಲಿ ನೋಡಿ, ದೇರ್ ಈಸ್ ಮಡ್ ಆಲ್ ಓವರ್ ದ ಕಾರ್ಪೆಟ್.
ಕಾರ್ಪೆಟ್ನ ಮೇಲೆಲ್ಲ ಮಣ್ಣಿತ್ತು ಅನ್ಬೇಕಲ್ವಾ? ಅವಾಗ ಹೇಳ್ತೀವಿ ಆಲ್ ಓವರ್ ದ ಕಾರ್ಪೆಟ್. ಅಂದರೆ ಎಂಫಸೈಸ್ ಮಾಡಿ ಹೇಳ್ತಿದ್ವಿ ಎಲ್ಲ ಕಡೆನೂ ಮಣ್ಣಿತ್ತು ಅದ್ರ ಮೇಲೆ, ರೈಟ್? ದೇ ಹ್ಯಾವ್ ಬ್ರಾಂಚಸ್ ಆಲ್ ಓವರ್ ಇಂಡಿಯಾ. ಈ ಥರ ಮಿಸ್ಟೇಕ್ ಮಾಡಬೇಡಿ. ಆಲ್ ಓವರ್ ಇನ್ ಇಂಡಿಯಾ ಅನ್ಬಾರ್ದು, ರಾಂಗ್ ಅದು. ಆಲ್ ಓವರ್ ಮುಂದೆ ಡೈರೆಕ್ಟ್ ಆ ನೌನ್ ಹಾಕಿ, ಮತ್ತೇನು ಮಧ್ಯದಲ್ಲಿ ಪ್ರಿಪೋಷನ್ ಸೇರಿಸಬಾರ್ದು. ನೋಟ್ ಮಾಡ್ಕೊಳ್ಳಿ. ಆಮೇಲೆ ಐ ಗಾಟ್ ರೆಡ್ ಸ್ಪಾಟ್ಸ್ ಆಲ್ ಓವರ್ ಮೈ ಫೇಸ್. ನನ್ನ ಮುಖದ ಮೇಲೆಲ್ಲ ರೆಡ್ ಸ್ಪಾಟ್ಸ್ ಬಂದಿದೆ. ನಾವು ಎಂಫಸೈಸ್ ಮಾಡ್ತಾ ಇದ್ದೀವಿ, ಸ್ಟ್ರಾಂಗ್ ಮಾಡಿ ಹೇಳ್ತಾ ಇದ್ದೀವಿ, ಎಲ್ಲ ಕಡೆನೂ ಪೂರ್ತಿ ಕವರ್ ಆಗಿಬಿಟ್ಟಿದೆ ಅನ್ನೋದನ್ನ ಆಲ್ ಓವರ್ ವರ್ಡಿಂದ, ರೈಟ್? ದ ವಾಟರ್ ಸ್ಪಿಲ್ಡ್ ಆಲ್ ಓವರ್ ದ ಡೆಸ್ಕ್. ನೀರೆಲ್ಲ ಚೆಲ್ತು ಡೆಸ್ಕ್ ಮೇಲೆ. ಆರ್ ಈ ಥರ ಹೇಳ್ಬೋದು, ಹಿ ಸ್ಪಿಲ್ಡ್ ಜ್ಯೂಸ್ ಆಲ್ ಓವರ್ ಮೈ ನ್ಯೂ ಡ್ರೆಸ್. ಜ್ಯೂಸ್ ಚೆಲ್ದ ನನ್ನ ಡ್ರೆಸ್ ಮೇಲೆಲ್ಲ. ಐ ಗಾಟ್ ಮಸ್ಕಿಟೋ ಬೈಟ್ಸ್ ಆಲ್ ಓವರ್ ಮೈ ಆರ್ಮ್. ಕೈ ಮೇಲೆಲ್ಲ ಸೊಳ್ಳೆಗಳು ಕಚ್ಚಿದೆ ಅಂತ ಹೇಳೋದಕ್ಕೆ ಈ ಥರ ಹೇಳ್ತೀವಿ, ಮಸ್ಕಿಟೋ ಬೈಟ್ಸ್. ಸಂಬಡೀಸ್ ಡ್ರಾಪ್ಡ್ ಕೆಚಪ್ ಆಲ್ ಓವರ್ ದ ಫ್ಲೋರ್. ನೆಲದ ಮೇಲೆಲ್ಲ, ರೈಟ್? ಈ ಥರ ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿದಾಗ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಮಾಡಿ ನೀವು ಕೂಡ. ಆ ಪಾಸಿಂಗ್ ಕಾರ್ ಸ್ಪ್ಲಾಶ್ಡ್ ಮಡ್ಡಿ ವಾಟರ್. ಕಾರ್ ಪಾಸ್ ಆಗ್ತಾ ಇತ್ತು, ಅಲ್ಲಿ ಕೆಸರಿತ್ತು, ಸೊ ಅದು ಸ್ಪ್ಲಾಶ್ ಮಾಡಿಬಿಟ್ಟು ಆಲ್ ಓವರ್ ಮೀ, ನನ್ನ ಮೇಲೆಲ್ಲ. ಹಿ ಲುಕ್ಡ್ ಸ್ಟ್ರೇಂಜ್ ಅಂಡ್ ಗಾಟ್ ಟ್ಯಾಟೂಸ್. ಅಂದರೆ ಹಿ ಗಾಟ್ ಟ್ಯಾಟೂಸ್ ಆಲ್ ಓವರ್ ಇಸ್ ಬಾಡಿ. ದೇಹದ ತುಂಬೆಲ್ಲ ಅನ್ಬೇಕಲ್ಲ, ಅಂದರೆ ಕಂಪ್ಲೀಟ್ಲಿ ಆನ್ ಇಸ್ ಎಂಟೈರ್ ಬಾಡಿ ಅಂತ ಹೇಳ್ತಾ ಇದ್ದೀವಿ. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದು ತುಂಬ ಕಾಮನ್ ಈ ಥರ ಸೆಂಟೆನ್ಸ್ಗಳು. ದ ಪೀಪಲ್ ಆಲ್ ಓವರ್ ದ ಕಂಟ್ರಿ. ನೋಡಿ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ನೆಲ್ಲ ಏನು ಬಂತು? ಜಸ್ಟ್ ಪೀಪಲ್ ಬಂದಿಲ್ಲ, ದ ಪೀಪಲ್ ಆಲ್ ಓವರ್ ದ ಕಂಟ್ರಿ. ದೇಶದಾದ್ಯಂತ ಜನರು ಆರ್ ಇನ್ ಅ ಡೆಸ್ಪರೇಟ್ ಸಿಚುವೇಶನ್, ರೈಟ್? ಅವ್ರ ಸಿಚುವೇಶನ್ ಬಗ್ಗೆ ಮಾತಾಡ್ತೀವಿ, ಅವ್ರು ಹೇಗಿದ್ದಾರೆ ಈಗ. ಸೊ ಅರ್ಥ ಆಯ್ತಲ್ಲ? ನಿಮ್ಮ ಓನ್ ಎಕ್ಸಾಂಪಲ್ ಮಾಡಿದಾಗ ಮಾತ್ರ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ 3 ಯೂಸಸ್ ಹೇಳಿದ್ದೀನಲ್ವಾ ನಾನು. ಇನ್ನು 5 ಇಂಪಾರ್ಟೆಂಟ್ ಯೂಸಸ್ ಇದೆ ಓವರಿಂದ ನಾವು ಕಲಿಬೇಕಾಗಿರೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ ಕ್ಲಾಸ್ ಮಿಸ್ ಮಾಡಬೇಡಿ. ಅದನ್ನು ಕೂಡ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಓವರ್ನೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಅದನ್ನೇ ಹೇಳ್ಕೊಡ್ತೀನಿ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.